ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಇಡ್ಲಿಗೆ ಸಾಂಬಾರು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೆ ನಾವು ಇಲ್ಲಿ 1 ಗ್ಲಾಸ್ ಬೇಳೆಯನ್ನು ತೊಗೊಂಡಿದ್ದೇವೆ, ತೊಗರಿ ಬೇಳೆಯನ್ನು ತೊಗೊಂಡಿದ್ದೇವೆ. ಅದನ್ನು ಚೆನ್ನಾಗಿ ತೊಳೆಯಿರಿ. 1 ಗ್ಲಾಸ್ ತೊಗರಿ ಬೇಳೆಗೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ಇಲ್ಲಿ ನಾವು 4 ಟೊಮಾಟೆಯನ್ನು ಹೆಚ್ಚಿಕೊಂಡಿದ್ದೇವೆ ಮತ್ತು ಕುಂಬಳಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ 1 ಆಲೂಗಡ್ಡೆ, 2 ಕ್ಯಾರೆಟ್, 4 ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ತೊಗೊಂಡಿದ್ದೇವೆ. ಕುಕ್ಕರ್ಗೆ ಅವೆಲ್ಲವನ್ನು ಹಾಕಿಕೊಳ್ಳಿ. ಟೊಮೆಟೊ, ಈರುಳ್ಳಿ, ಗಜ್ಜರಿ, ಕ್ಯಾರೆಟ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯಲು ಬಿಡಿ. ನೋಡಿ, ನಮ್ಮ ಬೇಳೆ ಕುದೀತಾ ಇದೆ. ಅದರಷ್ಟರಲ್ಲಿ ನಾವು ಅದನ್ನು ಒಗ್ಗರಣೆ ಹಾಕಿಕೊಳ್ಳೋಣ ಬನ್ನಿ. ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿದ್ದೇವೆ. ಸ್ವಲ್ಪ ಸಾಸಿವೆ, ಜೀರಿಗೆ, 2 ಒಣಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನಕಾಯಿ ಇದ್ದರೆ ಅವು ಕೂಡ ಹಾಕೊಳ್ಳಬಹುದು. ಸ್ವಲ್ಪ ಕರಿಬೇವು ಸೊಪ್ಪು, 1 ಚಮಚ ಅರಿಶಿಣ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟೇ ಹಾಕಿಕೊಳ್ಳಿ. ನಾವು ಇಲ್ಲಿ 2 ಚಮಚ ಖಾರವನ್ನು ಹಾಕಿಕೊಂಡಿದ್ದೇವೆ. 1 ಸ್ಪೂನ್ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಾವು ಸಾಂಬಾರು ಮಾಡ್ತಿರ್ಬೇಕಾದ್ರೇ ಗಮ್ ಅಂತ ಸ್ಮೆಲ್ ಬರ್ತಿದೆ. ಅಷ್ಟು ಚೆನ್ನಾಗಿ ಆಗುತ್ತೆ ಈ ಸಾಂಬಾರು. ನಾವು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿಕೊಂಡಿದ್ದೇವೆ. 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನಾವು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡಿದ್ದೇವೆ. ಇದಕ್ಕೆ ಬೇಕಾದರೆ ಸಕ್ಕರೆ ಕೂಡ ಹಾಕಿಕೊಳ್ಳಬಹುದು. ನಾವು ಈಗ ಕುದಿಯಲು ಇಟ್ಟಿರುವಂಥ ಬೇಳೆಯನ್ನು ಸ್ಮ್ಯಾಶ್ ಮಾಡಿಕೊಳ್ಳೋಣ. ನೋಡಿರಿ, ಈ ರೀತಿ ಸ್ಮ್ಯಾಶ್ ಮಾಡ್ತಾಯಿರಿ. ಚೆನ್ನಾಗಿ ನುಣ್ಣಗೆ ಆಗಬೇಕದು. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಇಡ್ಲಿ ಜೊತೆನೂ ತಿನ್ಬೋದು, ವಡೆ ಜೊತೆನೂ ತಿನ್ಬೋದು. ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೋಡಿ, ನಮ್ಮ ಬೇಳೆ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಈಗ ನೀವು ಅದನ್ನು ಒಗ್ಗರಣೆಯಲ್ಲಿ ಹಾಕಿಕೊಳ್ಳಿ. ಈಗ ನೀವು ಅದಕ್ಕೆ 2 ಸ್ಪೂನ್ ಸಾಂಬಾರು ಮಸಾಲವನ್ನು ಹಾಕಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಇದನ್ನು 10 ನಿಮಿಷ ಕುದಿಯಲು ಬಿಡಿ. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ. ನೀವು ಇದನ್ನು ಇಡ್ಲಿ ಜೊತೆ ಅಥವಾ ವಡೆ ಜೊತೆನೂ ತಿನ್ನಬಹುದು. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.